ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇದ್ದರೆ ನೆಮ್ಮದಿಯಾಗಿರಬೇಕು. ನೆಮ್ಮದಿ ಸೀರೀಸ್ ಎಪಿಸೋಡ್ 4. ಇವತ್ತು ನಮ್ಮ ದೊಡ್ಡ ಸಮಸ್ಯೆ ಅಂದರೆ ಮೊಬೈಲ್ ಅಡಿಕ್ಷನ್. ಗಂಟೆಗಟ್ಟಲೆ ನಾವೆಲ್ಲರೂ ಅದಕ್ಕೆ ಸಮಯ ಕೊಡ್ತಾ ಇದ್ದೀವಿ, ಹಾಗೆ ನಮ್ಮ ಸಮಯವನ್ನು ಅದ್ರ ಜೊತೆ ಕಳೀತಾ ಇದ್ದೀವಿ, ಹೌದಲ್ವಾ? ಅಂದರೆ ಒಂದು ಸ್ವಲ್ಪ ಆಲೋಚನೆ ಮಾಡಿ, ನಾವು ಫೋನ್ ತಗೊಳ್ತೀವಿ, 5 ನಿಮಿಷ ನೋಡೋಣ ಅಂತ ಹೋಗ್ತೀವಿ. ಅಲ್ಲೇನಾಗುತ್ತೆ ಅಂದರೆ ಗಂಟೆಗಟ್ಟಲೆ ನಾವು ಆ ಫೋನ್ನಲ್ಲೇ ಮುಳುಗೋಗ್ತೀವಿ. ಸೊ ಇದರಿಂದ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಇದೆ, ಹೆಲ್ತ್ ಹಾಳಾಗ್ತಾ ಇದೆ, ಸಂಬಂಧಗಳು ಕಿತ್ತೋಗ್ತಾ ಇದೆ, ನೆಮ್ಮದಿ ಸಂಪೂರ್ಣವಾಗಿ ಕಳೆದೋಗ್ತಾ ಇದೆ. ಹೌದು, ಇವತ್ತಿನ ನನ್ನ ವಿಚಾರ ಮೊಬೈಲನ್ನು ನಾವು ಪುಟ್ಟ ಮಗುವಿನಿಂದ ಹಿಡಿದು ವಯಸ್ಸಾದಂಥ ವ್ಯಕ್ತಿಗಳವರೆಗೂ ಮೊಬೈಲ್ ಬಳಕೆ ದಿನದಿಂದ ದಿನಕ್ಕೆ ಅಧಿಕವಾಗ್ತಾ ಇದೆ. ಇದು ನಿಮಗೂ ತಿಳಿದಿರುವಂಥ ವಿಚಾರ, ನಮಗೂ ತಿಳಿದಿರುವಂಥ ವಿಚಾರ. ಹೇಗೆಲ್ಲ ನಾವು ಆ ಮೊಬೈಲ್ನ ಬಳಸ್ತೀವಪ್ಪ ಅಂತ ಹೇಳಿದ್ರೆ, ಮಗುಗೆ ಊಟ ಮಾಡಿಸ್ಬೇಕು ಅಂತ ಹೇಳಿದ್ರೆ ತಾಯಿ ಮಗು ಕೈಲಿ ಸೆಲ್ ಫೋನ್ ಕೊಟ್ಬಿಟ್ಟು ಆ ಮಗುಗೆ ಕಾರ್ಟೂನ್ ನೋಡಿಸುವಂಥದ್ದು, ಇನ್ನೊಂದು ನೋಡುವಂಥದ್ದು, ಊಟ ಮಾಡಿಸ್ತಾರೆ. ಹಾಗೆ ನಾವೇನು ಮಾಡ್ತಾ ಇದ್ದೀವಿ, ಮತ್ತೆ ಆಫೀಸಲ್ಲಿ ಏನೋ ಸ್ಟ್ರೆಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಮೊಬೈಲ್ ತೊಗೊಳ್ತೀವಿ, ಮೊಬೈಲ್ನ ಸ್ಕ್ರಾಲ್ ಮಾಡ್ತಾ ಇದ್ದೀವಿ ನಮ್ಮ ಸ್ಟ್ರೆಸ್ನ ಹೊರಗಾಕೋದಕ್ಕೋಸ್ಕರ. ಆದರೆ ಅಲ್ಲೆಲ್ಲೋ ಒಂದು ಕಡೆ ಕೆಲಸ ಪೆಂಡಿಂಗ್ ಆಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು ತಮ್ಮ ಸೆಲ್ ಫೋನನ್ನು ಸ್ಕ್ರಾಲ್ ಮಾಡ್ತಾ ಹೋಗ್ತಾರೆ. ಪರೀಕ್ಷೆ ಬರುತ್ತೆ, ಪರೀಕ್ಷೆಗೆ ಓದ್ಕೊಳ್ಳೋದಕ್ಕೆ ಸಮಯ ಇಲ್ಲ ಅಂತಾರೆ, ಆದರೆ ಮೊಬೈಲ್ನಲ್ಲಿ ಸ್ಕ್ರಾಲ್ ಮಾಡಿ ತಮ್ಮ ಪರೀಕ್ಷೆನಲ್ಲಿ ಸರಿಯಾಗಿ ಪರೀಕ್ಷೆನ ಬರೀಲಿಕ್ಕಾಗಲ್ಲ. ಈ ರೀತಿ ಆಗುತ್ತೆ. ಹಾಗೆ ವೆಹಿಕಲ್ ಓಡಿಸ್ತಾ ಇರ್ತೀವಿ, ಅವಾಗಲೂ ಸೆಲ್ ಫೋನ್ ರಿಸೀವ್ ಮಾಡ್ತೀವಿ, ಅದು ಅನೇಕ ಅವಘಡಗಳಿಗೆ ಕಾರಣವಾಗುತ್ತೆ. ಹೀಗೆ ಹೇಳ್ತಾ ಹೋದರೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ಅನೇಕ ರೀಸನ್ಗಳು ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಹಾಗೆ ನಾವು ಅದನ್ನು ಮಾಡ್ತಾನೂ ಇರ್ತೀವಿ. ಎಷ್ಟೋ ಸಂದರ್ಭಗಳಲ್ಲಿ ತಪ್ಪು ಅಂತ ಅನ್ಸಿದ್ರು ನಾವು ಅದನ್ನು ಮಾಡಿರ್ತೀವಿ, ಹೌದಲ್ವಾ? ಸೊ ಹಾಗಾಗಿ ಈ ಮೊಬೈಲ್ ಅಟೆನ್ಷನ್ ಏನಾಗೋಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗೋಗಿದೆ. ಸೊ ಈ ಒಂದು ಮೊಬೈಲ್ ಕಡೆಗೆ ನಾವು ಕೊಡ್ತಾ ಇರುವಂಥ ಅಟೆನ್ಷನ್ ಏನಾಗ್ತಿದೆ ಅಂತ ಹೇಳಿದ್ರೆ, ಅದು ನಮ್ಮ ಮಾನಸಿಕ ಸ್ಥಿತಿ ಅಥವಾ ಮನಸ್ಥಿತಿಯನ್ನು ಹಾಳು ಮಾಡ್ತಾ ಇದೆ. ಎಕ್ಸಾಂಪಲ್, ಇನ್ಸ್ಟಾದಲ್ಲಿ ರೀಲ್ಸ್ನ ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಅಲ್ಲಿ ತೋರಿಸುವಂಥ ವಿಚಾರ ಸತ್ಯ ಅಸತ್ಯ ಅನ್ನೋದಕ್ಕಿಂತ ಮುನ್ನ ನಮ್ಗೇನು ಅನಿಸುತ್ತೆ, ಅದು ನಮ್ಮನ್ನು ಆಕರ್ಷಿತಗೊಳಿಸುತ್ತೆ. ಸೊ ನಾನು ಹಾಗಿರಬೇಕು, ನಾನು ಈ ರೀತಿ ಮಾಡಬೇಕು, ಯಾರೋ ಸೆಲ್ ಫೋನ್ ತೊಗೊಂಡಿದ್ರೆ ನಾನು ಆ ರೀತಿ ಸೆಲ್ ಫೋನ್ ತೊಗೋಬೇಕು, ಕಾರ್ ತೊಗೊಂಡಿದ್ರೆ ನಾನು ಆ ರೀತಿ ಕಾರ್ ತೊಗೋಬೇಕು, ಮನೆ ಕಟ್ಟಿದ್ರೆ ನಾನು ಆ ರೀತಿ ಮನೆ ಕಟ್ಟಬೇಕು. ಈ ರೀತಿಯ ಒಂದು ಆಕರ್ಷಣೆಗಳಿಗೆ ನಾವು ಒಳಗಾಗ್ತಾ ಇದ್ದೀವಿ. ಅದರಿಂದ ಏನಾಗ್ತಾ ಇದೆ ಅಂದರೆ ನಮ್ಮ ನೆಮ್ಮದಿ ಹಾಳಾಗ್ತಾ ಇದೆ. ಆ ನೆಮ್ಮದಿನ ನಾವು ವಾಪಸ್ ಪಡ್ಕೋಬೇಕು ಅಂದರೆ ಇದ್ರ ವಿಚಾರನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ಏನು ಗೊತ್ತಾ, ಸೆಲ್ ಫೋನ್ ಅನ್ನೋದು ನಮ್ಮ ಜೀವನದ ಒಂದು ಭಾಗ ಮಾತ್ರ, ಅದೇ ಸಂಪೂರ್ಣ ಜೀವನ ಅಲ್ಲ ಅನ್ನೋ ಒಂದು ಕಹಿ ಸತ್ಯವನ್ನು ನಾವು ಎಲ್ಲರೂ ಫಸ್ಟು ಅರ್ಥ ಮಾಡ್ಕೋಬೇಕು. ಹಾಗೆ ಮೊಬೈಲ್ ಅನ್ನುವಂಥದ್ದು ನಮಗೆ ಇನ್ಫಾರ್ಮೇಷನ್ ಕೊಡುವುದಕ್ಕೆ ಒಂದು ಸಾಧನ, ಇನ್ಫಾರ್ಮೇಷನ್ಗೋಸ್ಕರ ಬಳಸ್ಕೋಬೇಕು. ಹಾಗೆ ಮೊಬೈಲ್ ಅನ್ನುವುದು ನಮಗೆ ಎಂಟರ್ಟೈನ್ಮೆಂಟ್ ಕೊಡುವುದಕ್ಕೆ ಸಾಧನ, ಎಂಟರ್ಟೈನ್ಮೆಂಟ್ಗೋಸ್ಕರ ಬಳಸ್ಕೋಬೇಕು. ಇಲ್ಲಿ ನಮ್ಮ ಸೆಲ್ ಫೋನ್ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್, ಇದಕ್ಕಿಂತ ಹೆಚ್ಚಿಗೆ ನಮಗೆ ಏನಿದೆ ಅಂತ ಹೇಳಿದ್ರೆ ಸಂಬಂಧಗಳು, ಅಂದರೆ ಫ್ಯಾಮಿಲಿ ಟೈಮ್ ಕೊಡುವಂಥದ್ದು, ನಮಗೆ ನಾವು ಸಮಯವನ್ನು ಕೊಡುವಂಥದ್ದು. ಹೀಗೆ ಆ ಕ್ವಾಲಿಟಿ ಟೈಮ್ನ ನಾವು ಸ್ಪೆಂಡ್ ಮಾಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರು ಮೊಬೈಲ್ನಲ್ಲಿ ಮುಳುಗೋಗ್ತಾ ಇದ್ದೀವಿ. ಆ ಮೊಬೈಲ್ನಲ್ಲಿ ಬರುವಂಥ ವಿಚಾರಗಳಿಗೆ ಆಕರ್ಷಿತರಾಗ್ತಾ ಇದ್ದೀವಿ. ಹಾಗೆ ನಮ್ಮ ಮನಸ್ಥಿತಿಯನ್ನು ನಾವೇ ಹಾಳು ಮಾಡ್ಕೋತಾ ಇದ್ದೀವಿ. ಹಾಗಿದ್ದಾಗ ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿ ಈ ಸ್ಕ್ರೀನ್ ಟೈಮ್ ಅನ್ನೋದನ್ನ ತುಂಬ ನಮಗೆ ಇವಾಗ ಅನೇಕ ರಿಸರ್ಚ್ಗಳಲ್ಲೂ ಅಷ್ಟೇ ಸ್ಕ್ರೀನ್ ಟೈಮ್ ಅಂತ ಕರೀತಾರೆ. ಇವಾಗ ಸ್ಕ್ರೀನ್ ಟೈಮ್ ಅಂದರೆ ನಿಮ್ಮ ಮೊಬೈಲನ್ನು ನೀವು ಬಳಕೆ ಮಾಡ್ಕೊಳ್ತಾ ಇರುವಂಥ ಸಮಯ. ಅದು ಪ್ರತಿಯೊಬ್ಬರು ಹೆಚ್ಚು ಗಂಟೆಗಳನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಸಂದರ್ಭಗಳಲ್ಲಿ ರಾತ್ರಿ ಬರ್ತೀರಾ, ಸ್ಕ್ರಾಲ್ ಮಾಡ್ತಾ ಕೂತ್ಕೋತೀರಾ, ನಿದ್ದೆ ಹಾಳಾಗುತ್ತೆ, ಆ ಕಾಮ್ನೆಸ್ಸೇ ಹೊರಟೋಗ್ತಾ ಇದೆ. ಆ ರೀತಿ ಆಗ್ತಾ ಇರೋದ್ರಿಂದ ನಾವು ಎಲ್ಲರೂ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಬೇಕು. ಹಾಗೆ ಅದ್ರ ಕಡೆಗೆ ನಾವು ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳ್ತೀನಿ. ಹಾಗಿದ್ರೆ ನಾವು ಏನು ಮಾಡಬೇಕು? ಇಲ್ಲಿ ಈ ಮೊಬೈಲ್ ಬಳಸುವ ವಿಚಾರ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಅವಶ್ಯಕತೆಗಳಿರುತ್ತೆ, ಅವರದೇ ಆದಂಥ ರಿಕ್ವೈರ್ಮೆಂಟ್ಗಳಂತ ಕರಿತೀವಿ. ಅದು ಟೀಚರ್ ಆಗಿದ್ರೆ ಒಂದು ರೀತಿ ಇರುತ್ತೆ, ಸ್ಟೂಡೆಂಟ್ ಆಗಿದ್ರೆ ಒಂದು ರೀತಿ, ಪ್ರೊಫೆಷ್ನಲ್ ಆಗಿದ್ರೆ ಒಂದು ರೀತಿ. ಒಬ್ಬೊಬ್ರಿಗೂ ಅವರದೇ ಆದಂಥ ಬಳಕೆಯ ಒಂದು ರೀತಿ ನೀತಿಗಳು ಇರುತ್ತೆ.
ಸೊ ಹಾಗಿರುವಾಗ ನಮಗೆ ಬೇಕಾಗುವಂಥ ರೀತಿ ನೀತಿಗಳನ್ನು ನಾವೇ ಅಳವಡಿಸ್ಕೊಳ್ಬೇಕು. ಆದರೆ ನನ್ನ ಅನುಭವಕ್ಕೆ ಬಂದಂಥ ವಿಚಾರದಲ್ಲಿ ನಾವು ಹಾಗಿದ್ರೆ ಏನು ಮಾಡಬೇಕು ಒಂದು ನೆಮ್ಮದಿನ ಕಂಡುಕೊಳ್ಳಲಿಕ್ಕೆ ಈ ಮೊಬೈಲ್ ಬಳಕೆಯಿಂದ ಅಂತ ಹೇಳಿದ್ರೆ, ಮೊದಲನೇದು ನಾವೇನು ಮಾಡಬೇಕು, ಆ ಡೈಲಿ ಮೊಬೈಲ್ನ ಬಳಸ್ತೀವಲ್ಲ ಅದಕ್ಕೆ ಒಂದು ಸಮಯವನ್ನು ನಿರ್ಧರಿಸಬೇಕು. ಅಂದರೆ ಟೈಮ್ ಲಿಮಿಟ್ ಅಂತ ಹಾಕೋಬೇಕು. ಆ ಟೈಮ್ ಲಿಮಿಟ್ ಅಂತ ಹಾಕೊಂಡಾಗ ನಾವು ಹೇಗೆ ಊಟದ ಟೈಮಿಗೆ ಊಟ ಮಾಡ್ತೀವಿ ಆ ರೀತಿ ಎಲ್ಲ ಟೈಮ್ ಹಾಕೋತೀವಲ್ವ, ಕ್ಲಾಸ್ ಅವರ್ಸ್ ಇದ್ದರೆ ಕ್ಲಾಸ್ ತಗೊಳ್ತೀವಿ, ಈ ಥರ ಎಲ್ಲ ಮಾಡ್ತೀವಲ್ಲ. ಸೊ ಆ ರೀತಿಯಲ್ಲಿ ನಾವು ಮೊಬೈಲನ್ನು ಯೂಸ್ ಮಾಡೋದಕ್ಕೂ ಟೈಮ್ ಲಿಮಿಟನ್ನು ಹಾಕೋಬೇಕಾಗತ್ತೆ, ಒಂದು ವಿಚಾರ. ಮತ್ತೊಂದು, ಊಟ ಮಾಡುವಂಥ ಸಂದರ್ಭದಲ್ಲಿ, ತಿಂಡಿ ಮಾಡುವಂಥ ಸಂದರ್ಭದಲ್ಲಿ ಅಥವಾ ನಿದ್ರೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಫೋನನ್ನು ಅವಾಯ್ಡ್ ಮಾಡಬೇಕು. ನೋ ಫೋನ್ ಅಂದರೆ ಇನ್ನೂ ಬೆಟರ್. ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮತ್ತು ನಿದ್ರೆ ಹೋಗೋದಕ್ಕಿಂತ ಮುಂಚೆ, ಅಂದರೆ ನಾವು ಇವಾಗ ಸಪೋಸ್ ನಾನು 10 ಗಂಟೆಗೆ ಮಲಗ್ತೀನಿ ಅಂದರೆ 9:15, ಅರ್ಧ ಗಂಟೆ ಮುಂಚೆನೇ ನಾವು ಸೆಲ್ ಫೋನನ್ನು ದೂರ ಇಟ್ಕೊಳ್ಬೇಕು. ಯಾಕೆ ಅಂತೇಳಿದ್ರೆ ಅದು ನಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡುತ್ತೆ. ಸೊ ಅದೊಂದನ್ನು ಫಾಲೋ ಮಾಡಬೇಕು. ಮತ್ತು ಪ್ರತಿದಿನ ಮೊಬೈಲಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅದೇ 1 ಅವರ್ ಇರ್ಬೋದು, ಅದೇ ಹಾಫ್ ಆನ್ ಅವರ್ ಇರ್ಬೋದು, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀನಿ ಅಂತ ನಮ್ಮ ಮೈಂಡ್ಗೆ ನಾವೇ ಇನ್ಸ್ಟ್ರಕ್ಷನ್ ಕೊಟ್ಕೊಳ್ಳೋದು, ಡೈರೆಕ್ಷನ್ ಕೊಡುವಂಥದ್ದು, ಅದನ್ನು ಮಾಡಬೇಕು. ಮತ್ತು ನಾವು ಬೆಳಗ್ಗೆ ಅಥವಾ ಸಂಜೆ ವಾಕ್ ಹೋಗುವಂಥದ್ದು, ಆ ಸಂದರ್ಭದಲ್ಲಿ ಆದಷ್ಟು ಸೆಲ್ ಫೋನ್ಗಳನ್ನು ಅವಾಯ್ಡ್ ಮಾಡುವಂಥದ್ದು. ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಪಾರ್ಕ್ಗಳಲ್ಲಿ ನೋಡಿರ್ತೀರಾ, ಕಿವಿಗೆ ಇಯರ್ಫೋನ್ ಹಾಕೊಳ್ತಾರೆ ಅಥವಾ ಇಯರ್ಬಡ್ಸ್ ಹಾಕೊಳ್ತಾರೆ. ಇಯರ್ಬಡ್ಸ್ ಹಾಕ್ಕೊಂಡು ಮೊಬೈಲ್ನಲ್ಲಿ ಮಾತಾಡ್ಕೊಂಡು ವಾಕ್ ಮಾಡ್ತಾ ಇರ್ತಾರೆ ಅಥವಾ ಹಾಡು ಕೇಳಿಕೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ. ಖಂಡಿತ ದಯವಿಟ್ಟು ಅದನ್ನು ಮಾಡಬೇಡಿ. ಯಾಕಂದರೆ ಅದು ನಮ್ಮ ಬ್ರೈನ್ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತೆ. ಸೊ ಹಾಗಾಗಿ ನಾವು ವಾಕ್ ಮಾಡುವಂಥ ಸಂದರ್ಭದಲ್ಲಿ ಫೋನನ್ನು ಬಿಟ್ಬಿಡುವಂಥದ್ದು, ಅಂದರೆ ಮನೇಲಿ ಇಟ್ಟು ಹೋಗುವಂಥದ್ದು. ಇನ್ನು ಯಾವುದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡುವಂಥದ್ದು. ಇದೆಲ್ಲವನ್ನ ನಾವು ಇದು ಒಂದಿನದಲ್ಲಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಇಷ್ಟೊಂದು ಅಡಿಕ್ಟ್ ಆಗಿಬಿಟ್ಟಿರೋದ್ರಿಂದ ಫೋನ್ಗಳಿಗೆ, ನಾವು 1 ದಿನದಲ್ಲಿ 2 ದಿನದಲ್ಲಿ ಈ ಕೆಲಸನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಹೇಗೆ ನಾವು ನಮ್ಮ ಆರೋಗ್ಯಕ್ಕೋಸ್ಕರ ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡ್ತೀವಿ, ಅಲ್ಲಿ ನಮ್ಮ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡೋ ರೀತಿಯಲ್ಲಿ ನಾವು ನಮ್ಮ ಮೆಂಟಲ್ ಫಿಟ್ನೆಸ್ ಬಗ್ಗೆನೂ ಯೋಚನೆ ಮಾಡಬೇಕು. ನಮ್ಮ ಮೆಂಟಲ್ ಫಿಟ್ನೆಸ್ನ ಹಾಳು ಮಾಡ್ತಾ ಇರುವಂಥದ್ದೇ ಮೇಜರ್ ಆಗಿ ಈ ಮೊಬೈಲ್ ಅಡಿಕ್ಷನ್ ಅಥವಾ ಸ್ಕ್ರೀನ್ ಟೈಮ್ ಅಂತ ಕರಿತೀವಿ. ಸೊ ಹಾಗಾಗಿ ಅದಕ್ಕೂ ಸಹ ನಾವು ಪ್ರಾಮುಖ್ಯತೆನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ, ಹೌದಲ್ವಾ? ಸೊ ನಾನು ಮೊದಲೇ ಹೇಳಿದೆ, ನೆಮ್ಮದಿಯಾಗಿ ನಾವು ಇರಬೇಕು ಅಂತ ಹೇಳಿದ್ರೆ ಸೆಲ್ ಫೋನ್ ಬಳಕೆನ ಹಿತವಾಗಿ ಮಿತವಾಗಿ ಬಳಸಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಇದು ನಮಗೆ ಇನ್ಫಾರ್ಮೇಷನ್ ಕೊಡುವಂಥ ಸಾಧನ, ಹಾಗೆ ನಮಗೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಸಾಧನ ಆಗಿರಬೇಕೇ ಹೊರತು ಅದು ನಮ್ಮ ಜೀವನವನ್ನು ರೂಲ್ ಮಾಡಬಾರ್ದು. ಅಂದರೆ ಕಂಟ್ರೋಲು ನೀವು ಫೋನನ್ನು ಮಾಡಬೇಕೇ ಹೊರತು ಫೋನು ನಿಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ಹಾಗಿದ್ದಾಗ ಮಾತ್ರ ನಾವು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ನೆನ್ಪಿಟ್ಕೊಳ್ಳಿ, ಲೈಫ್ ಇಸ್ ನಾಟ್ ಅ ಸ್ಕ್ರೀನ್, ಲೈಫ್ ಇಸ್ ಔಟ್ಸೈಡ್ ದ ಸ್ಕ್ರೀನ್. ಅಂದರೆ ನಮ್ಮ ಮೊಬೈಲ್ ಸ್ಕ್ರೀನು ನಮ್ಮ ಜೀವನ ಅಲ್ಲ, ಆ ಸ್ಕ್ರೀನಿಂದ ಹೊರಗಡೆ ಇರುವುದೇ ಸತ್ಯವಾದ ಅಥವಾ ನಿಜವಾದ ನಮ್ಮ ಜೀವನ. ಇಲ್ಲಿ ನಾವು ಕಂಟ್ರೋಲ್ ಮಾಡಬೇಕೇ ಹೊರತು ಆ ಸ್ಕ್ರೀನು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಿಮ್ಮ ಕೈಯಲ್ಲಿರುವಂಥ ಮೊಬೈಲು ಅದು ಒಂದು ಸಾಧನ ನಿಮಗೋಸ್ಕರ. ಅಂದರೆ ನಿಮ್ಮ ಕೆಲಸಗಳನ್ನು ಸುಲಭ ಮಾಡ್ಕೊಳ್ಳಿಕ್ಕೆ, ಒಂದು ವಿಚಾರವನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಅಥವಾ ಒಂದು ವಿಚಾರವನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ಕೋಬೇಕೇ ಹೊರತು ಅದು ನಿಮ್ಮ ಒಂದು ಮೆಂಟಲ್ ಫಿಟ್ನೆಸ್ನ ಯಾವತ್ತೂ ಹಾಳು ಮಾಡೋದಕ್ಕೆ ಬಿಡಬೇಡಿ ಅಂತ ಹೇಳ್ತೀನಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಎಷ್ಟೊಂದು ಸಂದರ್ಭಗಳಲ್ಲಿ ಅನೇಕ ವಿಚಾರಗಳನ್ನು ನೀವು ತಿಳ್ಕೊತಾನೂ ಹೋಗ್ತೀರಾ, ಹಾಗೆ ಎಂಜಾಯ್ನೂ ಮಾಡಿ ಅದನ್ನು ಹಿತವಾಗಿ ಮಿತವಾಗಿ ಬಳಸಿ ಅಂತ ಹೇಳ್ತೀನಿ. ಹಾಗಿದ್ದಾಗ ಮಾತ್ರ ನಮ್ಮ ನೆಮ್ಮದಿ ನಮಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಈ ಒಂದು ವಿಚಾರ ನಿಮ್ಗಿಷ್ಟ ಆಗಿದ್ರೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ವಿಚಾರಗಳು ನಮಗೆಲ್ಲರಿಗೂ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ. ಸೊ ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿಮ್ಗನ್ಸಿದ್ದನ್ನು ನೀವು ಮಾಡ್ತಾಯಿರಿ. ಫೋನನ್ನು ಎಷ್ಟು ಬೇಕು ಅಷ್ಟು ಮಾತ್ರ ಬಳಸಿ.
ಆಮೇಲೆ ಇನ್ನೊಂದು ವಿಚಾರವನ್ನು ಹೈಲೈಟ್ ಮಾಡಬೇಕು ಅನ್ಕೋತೀನಿ ಇಲ್ಲಿ. ನಿಮಗೆ ನಾರ್ಮಲ್ ಆಗಿ ವೆಹಿಕಲ್ ಓಡಿಸುವಾಗ ಫೋನ್ ಕಾಲ್ಸ್ ಬರುತ್ತೆ. ಅದು ತುಂಬ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸಿದ್ರೆ ವೆಹಿಕಲ್ನ ಸೈಡಿಗೆ ಪಾರ್ಕ್ ಮಾಡಿ, ಅಲ್ಲಿ ನಿಂತ್ಕೊಂಡು ಮಾತಾಡಿ ನಂತರ ಹೊರಡಿ. ಯಾಕೆ ಅಂತ ಹೇಳಿದ್ರೆ, ನೀವು ಆ ಸಂದರ್ಭದಲ್ಲಿ ವೆಹಿಕಲ್ ಹೋಗ್ತಾ ಇದ್ದಂಗೆ ಫೋನ್ ರಿಸೀವ್ ಮಾಡೋಕ್ಕೆ ಹೋದರೆ ಅದು ಇನ್ನೊಂದು ರೀತಿಯ ಅವಘಡಗಳಿಗೆ ಕಾರಣವಾಗುತ್ತೆ. ಈ ರೀತಿ ಮಾಡ್ಕೋಬೇಡಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಸೊ ಹಾಗಾಗಿ ನಿಮ್ಗನ್ಸಿದ್ದನ್ನ ಮಾಡ್ತಾ ಇರಿ. ನಾನು ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಟೇಕ್ ಕೇರ್. ನಮಸ್ತೆ.